ನಮಸ್ಕಾರ ವೀಕ್ಷಕರೇ, ನಾನು ಚನ್ನಗೌಡ ಬಿಳಿಕಚಡಿ ಹೀಲರ್ ಬಸವ ಅಕ್ಯೂ ಅಕಾಡೆಮಿ. ಇವತ್ತು ನಾವು ಸಂಧಿವಾತ ರೊಮ್ಯಾಟೆಡ್ ಅರ್ಥ್ರೈಟಿಸ್ ಬಗ್ಗೆ ಹೇಳಿಕೊಡ್ತೀನಿ. ಯಾರಿಗೆ ರೊಮ್ಯಾಟೆಡ್ ಅರ್ಥ್ರೈಟಿಸ್ ಕೋಲ್ಡ್ನೆಸ್ಸಿಂದ ಬಂದಿದ್ದರೆ, ಅಂದರೆ ಯಾರಲ್ಲಿ ಫಿಂಗರ್ಸ್ ಪೇಯ್ನು, ಕೈ ಮಡಿಸ್ಲಿಕ್ಕೆ ಆಗೋಲ್ಲ, ರಿಸ್ಟ್ ಪೇಯ್ನ್ ಬರ್ತಾ ಇದ್ದರೆ, ಅವರು ಕೋಲ್ಡ್ನೆಸ್ಸಿಂದ ಅಂದರೆ ಜಾಯಿಂಟ್ಸ್ನಲ್ಲಿ ಪ್ಲಮ್ ಅಕ್ಯುಮುಲೇಷನ್ ಆಗಿ ಬರ್ತಾ ಇರ್ತದೆ. ಇದನ್ನು ಯಾವ ರೀತಿ ನಾವು ನಮ್ಮ ಅಕ್ಯುಪಂಕ್ಚರ್ ಪಾಯಿಂಟ್ನಿಂದ ವಾಸಿ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ಅದು ಒಂದು ಪಾಯಿಂಟ್ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತದೆ, LI4 ಅಂತ, ಲಾರ್ಜ್ ಇಂಟೆಸ್ಟೈನ್ 4. ಅದು ಎಲ್ಲಿರ್ತದೆ ಅಂದರೆ ತೋರ್ಬೆರಳು ಮತ್ತು ಹೆಬ್ಬೆರಳಿನ ನಡುವೆ ಈ ಪಾಯಿಂಟನ್ನು ವಾರಕ್ಕೆ 2 ಸಲ 20 ಟೈಮ್ಸ್ ಪ್ರೆಸ್ ಮಾಡ್ತಾ ಬನ್ನಿ. ಅದೇ ರೀತಿ ಬಲಗಡೆ ಸೇಮ್ ಪಾಯಿಂಟ್, ತೋರುಬೆರಳು ಮತ್ತು ತಂಬಣ್ಣ ಈ ಪಾಯಿಂಟನ್ನು ವಾರಕ್ಕೆ 2 ಸಲ ಈ ಕಡೆ 20 ಟೈಮ್ಸು, ಲೆಫ್ಟ್ ಸೈಡ್ 20 ಟೈಮ್ಸು, ರೈಟ್ ಸೈಡ್ 20 ಟೈಮ್ಸು ಪ್ರೆಸ್ ಮಾಡ್ತಾ ಬಂದರೆ ಯಾರಲ್ಲಿ ಕೋಲ್ಡ್ನೆಸ್ನಿಂದ ಸಂಧಿವಾತ ರೊಮ್ಯಾಟೆಡ್ ಅರ್ಥ್ರೈಟಿಸ್ ಬಂದಿದ್ದರೆ ಖಂಡಿತ ವಾಸಿ ಆಗ್ತಾ ಬರ್ತದೆ. ಅದೇ ರೀತಿ ಯಾರಲ್ಲಿ ಹೀಟ್ನಿಂದ ಜಾಸ್ತಿಯಾಗಿ ಫಿಂಗರ್ಸ್ ಪೇನ್ ಬರ್ತಾ ಇರ್ಬೋದು, ರಿಸ್ಟ್ ಪೇನ್ ಬರ್ತಾ ಇರ್ಬೋದು, ಅದು ಬಂದಿದ್ದರೆ ಒನ್ ಮೋರ್ ಬೆಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಂದರೆ LU7 ಪಾಯಿಂಟ್. ಅದು ಎಲ್ಲಿರ್ತದೆ ಅಂದರೆ ರಿಸ್ಟಿಂದ 2 ಬಟ್ಟು ಕೆಳಗಡೆ. ಇದನ್ನು ಕ್ಲಾಕ್ ವೈಸ್ ಮಸಾಜ್ ಮಾಡಬೇಕು. 20 ಟೈಮ್ಸ್ ರೈಟ್ ಸೈಡ್, 20 ಟೈಮ್ಸ್ ಈ ಪಾಯಿಂಟ್. ಇದನ್ನು 20 ಟೈಮ್ಸ್ ಕ್ಲಾಕ್ ವೈಸ್, ರೈಟ್ ಸೈಡ್ 20 ಟೈಮ್ಸು, ಲೆಫ್ಟ್ ಸೈಡ್ 20 ಟೈಮ್ಸ್. ಇದನ್ನು 2 ಮಾಡ್ತಾ ಬಂದರೆ ಖಂಡಿತವಾಗಿಯೂ ರೊಮ್ಯಾಟೆಡ್ ಅರ್ಥ್ರೈಟಿಸ್ ಹೀಟ್ನಿಂದ ಅದನ್ನು ಯಾವ ರೀತಿ ಖಚಿತಪಡಿಸ್ಕೋಬೇಕಂದ್ರೆ, ಯಾರಲ್ಲಿ ಜಾಯಿಂಟ್ನಲ್ಲಿ ಆ ದ್ರವ ಪದಾರ್ಥ ಇರೋದಿಲ್ಲ, ಅದರಿಂದ ಜಾಯಿಂಟ್ಸ್ ಕಟ್ ಸೌಂಡ್ ಬರೋದು, ಹೀಟ್ನಿಂದ ಜಾಸ್ತಿ ಆದರೆ ಬಾಯಾರಿಕೆ, ಆಮೇಲೆ ಮೋಷನ್ ಹಾರ್ಡ್ ಇರೋದು, ಅಂಥವ್ರು ಮಾತ್ರ LU7 ಯೂಸ್ ಮಾಡ್ತಾ ಬರ್ಬೋದು. ಯಾರಿಗೆ ಹಸಿವೆ ಆಗೋದಿಲ್ಲ, ತುಂಬ ನಿದ್ದೆ ಬರ್ತಾ ಇದೆ, ಸುಸ್ತು, ಆಯಾಸ, ಕೋಲ್ಡ್ನೆಸ್ನಿಂದ ಜಾಸ್ತಿ ಆಗಿದ್ದಾರೆ, ಚಳಿ ವಾತಾವರಣಕ್ಕೆ ಜಾಯಿಂಟ್ಸ್ ಪೇನ್ ಬರ್ತಾ ಇದ್ದರೆ ಅವರು LI4 ಪಾಯಿಂಟನ್ನು ಯೂಸ್ ಮಾಡ್ತಾ ಬನ್ನಿ.